ಕೋಟ್ಯಾಂತರ ರೂಪಾಯಿ ಮೌಲ್ಯದ 6 ಎಕರೆ ಜಾಗ ಅದು. ಆ ಜಾಗದ ಮೇಲೆ ಭೂಗಳ ಕಣ್ಣು ಬೀಳುತ್ತೆ. ಹಂತ ಹಂತವಾಗಿ ಆ 6 ಎಕರೆ ಜಮೀನನ್ನು ಕಬಳಿಕೆ ಮಾಡಲಿಕ್ಕೆ ನೋಡ್ತಾರೆ. ಈ ಘಟನೆ ನಡೆದಿದ್ದು ಸಾಗರ ತಾಲೂಕಿನ ಆನಂದಪುರ ಗ್ರಾಮ ಪಂಚಾಯತಿ ಇದೆ, ವ್ಯಾಪ್ತಿಯ ಮಲ್ಲಂದೂರು ಗ್ರಾಮ ಇದೆ, ಸರ್ವೆ ನಂಬರ್ 148. ಇಲ್ಲಿ 6 ಎಕರೆ ಜಮೀನಿದೆ. ಇದು ಕೂಡ 6 ಎಕರೆ ಜಮೀನು ಗ್ರಾಮಠಾಣ ಆಗಿದೆ. ಈಗಾಗಲೇ ಭೂಮಿಗೆ ಚಿನ್ನದ ಬೆಲೆ ಇದೆ. ಹಾಗಾಗಿ ಈ 6 ಎಕರೆ ಜಮೀನು ಇದೆ, ಈ ಜಮೀನು ಮೇಲೆ ಭೂಗೋಳರ ಕಣ್ಬೀಳುತ್ತೆ. ಹಂತವಾಗಿ ಈ ಜಮೀನಿದೆ, ಆ ಜಮೀನ ಕಬಳಿಕೆ ಮಾಡಲಿಕ್ಕೆ ನೋಡ್ತಾರೆ. ಅಲ್ಲಿರುವಂಥ ಗ್ರಾಮಸ್ಥರು ಕೂಡ ಈ ಒಂದು ಆತಂಕ ಶುರು ಆಗುತ್ತೆ. ಮಲ್ಲಂದೂರು ಗ್ರಾಮಸ್ಥರು ಮತ್ತು ಆನಂದಪುರ ಗ್ರಾಮಸ್ಥರು ಇವರಿಗೆ ಎಲ್ಲೋ ಒಂದು ಸುಳಿವು ಸಿಗುತ್ತೆ. ಎಲ್ಲೋ ಒಂದು ಕಡೆಯಿಂದ ಈ 6 ಎಕರೆ ಜಮೀನಿದೆ, ಇದನ್ನು ಕಾಗದ ಪತ್ರಗಳನ್ನ ಎಲ್ಲ ನಕಲಿ ಕಾಗದ ಪತ್ರ ಸೃಷ್ಟಿ ಮಾಡಿಕೊಂಡು ಈ ಭೂಮಿಯನ್ನು ನುಂಗು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ ಸಹಜವಾಗಿ ಅಲ್ಲಿರುವಂಥ ಗ್ರಾಮಸ್ಥರು ನೇರವಾಗಿ ಆರೋಪ ಮಾಡ್ತಿರೋ ಗ್ರಾಮಸ್ಥರು ಅಂದರೆ ಸಾಗರ ಏನು ವಿಧಾನಸಭಾ ಕ್ಷೇತ್ರ ಇದೆ, ಬೇಳೂರು ಗೋಪಾಲಕೃಷ್ಣ ಇದ್ದಾರೆ, ಅವರ ಏನೋ ಬೆಂಬಲಿಗರಿದ್ದಾರೆ. ಅವರು ಈ 6 ಎಕರೆ ಭೂಮಿಯನ್ನು ನುಂಗುವಂಥ ಪ್ರಯತ್ನ ಮಾಡ್ತಿದ್ದಾರೆ, ದಾಖಲೆಗಳನ್ನ ಸೃಷ್ಟಿ ಮಾಡಿದೆ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಯಾವಾಗ ಗ್ರಾಮ ಪಂಚಾಯಿತಿಯ PDO ಮಾಹಿತಿ ಕೊಡ್ತಾರೆ, ಅದರ ನಂತರ ಅದನ್ನು ಆ ಜಮೀನನ್ನು ಮೀಸಲಂತೆ ಹಾಕ್ತಾರೆ. ಆದರೆ ಆ ಗ್ರಾಮ ಪಂಚಾಯಿತಿ PDO ಇದ್ದಾರೆ, ಆ PDO ಕೂಡ ಇಲ್ಲಿ ಅವ್ರನ್ನ ವರ್ಗಾವಣೆ ಮಾಡುವಂಥ ಷಡ್ಯಂತ್ರ ಕೂಡ ನಡೆಯುತ್ತೆ. ಅವ್ರನ್ನ ಅಲ್ಲಿ ಗ್ರಾಮ ಪಂಚಾಯಿತಿಯಿಂದ ಬೇರೆ ಕಡೆ ವರ್ಗಾವಣೆ ಕೂಡ ಮಾಡ್ತಾರೆ. ಅದರ ನಂತರ ತಮ್ಮ ಪ್ರಕ್ರಿಯೆಯನ್ನು ಶುರು ಮಾಡ್ಕೊಳ್ತಾರೆ. 6 ಎಕರೆ ಭೂಮಿ ಇದೆ, ಸ್ವಚ್ಛಗೊಳಿಸುವಂಥ ಕೆಲಸ ಮಾಡ್ತಾರೆ. ಹಂತವಾಗಿ ನಕಲಿ ದಾಖಲೆನ ಸೃಷ್ಟಿ ಮಾಡುವಂಥ ಪ್ರಯತ್ನ ಕೂಡ ಅಲ್ಲಿ ನಡೆಯುತ್ತೆ. ಇದರ ನಡುವೆ ಅಲ್ಲಿರುವಂಥ ಗ್ರಾಮಸ್ಥರು ಎಚ್ಚೆತ್ತುಕೊಂಡ್ರೆ ಅಲ್ಲಿ ಹೋರಾಟಕ್ಕೆ ಮುಂದಾಗ್ತಾರೆ. ಇದಕ್ಕೆ ವಿರೋಧ ವ್ಯಕ್ತ ಆಗುತ್ತೆ. ಮತ್ತೊಂದು ಕಡೆಯಿಂದ ಆನಂದಪುರದಲ್ಲಿರುವಂಥ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದಾರೆ, ಹೊನ್ನಗೋಡು ರತ್ನಾಕರ್ ಇದ್ದಾರೆ. ಇವರ ನೇತೃತ್ವದಲ್ಲಿ ಒಂದು ಹೋರಾಟ ಶುರು ಮಾಡುತ್ತೆ. ಯಾವಾಗ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಹೆಸರಲ್ಲಿ ಬರುತ್ತೆ, ಅವರ ಬೆಂಬಲಿಗರ ಹೆಸರು ಬರುತ್ತೆ. ಹಾಗಾಗಿ ಅಲ್ಲಿರುವಂಥ ಸ್ಥಳೀಯರು ಎಚ್ಚೆತ್ತುಕೊಳ್ತಾರೆ. ಮತ್ತು ಗ್ರಾಮ ಪಂಚಾಯಿತಿಯ ಏನು ಮಾಜಿ ಸದಸ್ಯ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಒಂದು ಹೋರಾಟಕ್ಕೆ ರೂಪರೇಷೆಗಳನ್ನ ಮಾಡ್ತಾರೆ. ಅಂದರೆ 6 ಎಕರೆ ಜಮೀನಿದೆ, ಈ 6 ಎಕರೆ ಜಮೀನು ಹೆಚ್ಚು ಕಡಿಮೆ ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದಿದೆ. ಇಂಥ ಜಮೀನನ್ನು ಕಳೆದುಕೊಳ್ಳಲಿಕ್ಕೆ ಗ್ರಾಮಸ್ಥರು ಕೂಡ ಆತಂಕ ವ್ಯಕ್ತಪಡಿಸ್ತಾರೆ. ಇನ್ನೂ ಕೂಡ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಈ 6 ಎಕರೆ ಜಮೀನು ಹೋಗುತ್ತೆ ಅನ್ನೋಂಥ ಕೂಡ ಎಲ್ಲರಿಗೂ ಕೂಡ ಅಲ್ಲಿರುವಂಥ ಗ್ರಾಮಸ್ಥರಿಗೆ ಖಾತ್ರಿ ಆಗುತ್ತೆ, ಗ್ರಾಮಸ್ಥರ ಮುಖಂಡರಿಗೆ ಖಾತ್ರಿ ಆಗುತ್ತೆ. ಹಾಗಾಗಿ ಹೋರಾಟಕ್ಕೆ ರೂಪರೇಷೆಗಳನ್ನ ಮಾಡ್ತಾರೆ. ಆರಂಭದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತಾರೆ, ಅದಕ್ಕೇನು ಕೂಡ ಅಲ್ಲಿ ಸ್ಪಂದಿಸಲ್ಲ. ನಂತರ ಸಾಗರ ಏನು ತಾಲೂಕು ಪಂಚಾಯತಿ ಇದೆ, ಅಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾರೆ. ಗ್ರಾಮಸ್ಥರು ತಮ್ಮ ವಿರೋಧನ ವ್ಯಕ್ತಪಡಿಸ್ತಾರೆ. ಅಲ್ಲೂ ಕೂಡ ಯಾವುದೇ ರೀತಿಯಿಂದ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿ ಸ್ಪಂದಿಸೋದಿಲ್ಲ. ಹಾಗಾಗಿ ಅಲ್ಲಿರುವಂಥ ಮಲ್ಲಂದೂರು ಗ್ರಾಮಸ್ಥರು ಮತ್ತು ಆನಂದಪುರ ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರಿದ್ದಾರೆ. ಈಗೆಲ್ಲ ಗ್ರಾಮಸ್ಥರು ಶಿವಮೊಗ್ಗದ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಬಂದು ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿ ಜಿಲ್ಲಾ ಪಂಚಾಯಿತಿ CO ಹೇಮಂತ್ ಕುಮಾರ್ ಇದ್ದಾರೆ, ಅವರ ಗಮನಕ್ಕೆ ಈ ಒಂದು ಹಗರಣ ತರುವಂಥ ಪ್ರಯತ್ನ ಕೂಡ ಇಲ್ಲಿ ಗ್ರಾಮಸ್ಥರು ಮಾಡ್ತಾರೆ ಮತ್ತು ಸ್ಥಳೀಯ ಮುಖಂಡರು ಕೂಡ ಮಾಡ್ತಾರೆ. ಹಾಗಾಗಿ ಯಾವಾಗ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಬಂದು ಹೋರಾಟ ಶುರು ಆಯಿತು, ಮುತ್ತಿಗೆ ಶುರು ಆಯಿತು, ಆಕ್ರೋಶವನ್ನು ಹೊರಹಾಕಕ್ಕೆ ಶುರು ಮಾಡಿದರು. ಈ ಹಗರಣ ಏನು ಈ ಭೂ ಹಗರಣ ಆಗ್ತದೆ, ಆ ಭೂ ಹಗರಣ ವಿರುದ್ಧ ಗ್ರಾಮಸ್ಥರು ಧ್ವನಿ ಎತ್ತಾರೆ. ಹಾಗಾಗಿ ಇಲ್ಲಿ ಇರುವಂಥ ಜಿಲ್ಲಾ ಪಂಚಾಯತಿ CO ಹೇಮಂತ್ ಕುಮಾರ್ ಇದ್ದಾರೆ, ಅವರಿಗೆ ಒಂದು ರೀತಿಯ ಬಿಸಿ ಮುಟ್ಟಿಸುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಗ್ರಾಮಸ್ಥರು ಮಾಡ್ತಾರೆ. ಹಾಗಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಕೂಡ ನಿರಂತರವಾಗಿ ಏನು ಹೋರಾಟ ಆಗುತ್ತೆ, ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಯಾವುದೇ ಕಾರಣಕ್ಕೂ 6 ಎಕರೆ ಏನು ಜಮೀನಿದೆ, ಗ್ರಾಮಠಾಣ ಜಮೀನಿದೆ, ಆ ಜಮೀನನ್ನು ಉಳಿಸ್ಬೇಕಂತೇಳಿ ಜಿಲ್ಲಾ ಪಂಚಾಯತಿ COಗೆ ಆಗ್ರಹ ಮಾಡ್ತಾರೆ. ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ, ಪ್ರತಿಭಟನೆ ನಿರಂತರವಾಗಿ ಮಾಡ್ತಾರೆ. ಈ ಹೋರಾಟಕ್ಕೆ ಸಂಬಂಧಪಟ್ಟಂಥ ಸ್ಥಳೀಯ ಇಲ್ಲಿರುವಂಥ ಶಾಸಕರು ಮತ್ತು MLCಗಳು ಕೂಡ ಸಪೋರ್ಟ್ ಮಾಡ್ತಾರೆ. ಆ ಸಪೋರ್ಟ್ ಮಾಡಿದ ನಂತರ ಇಲ್ಲಿ ಜಿಲ್ಲಾ ಪಂಚಾಯತಿ CO ಇದ್ದಾರೆ, ಹೇಮಂತ್ ಕುಮಾರ್ ಇದ್ದಾರೆ, ಅವರು ಎಚ್ಚೆತ್ತುಕೊಳ್ತಾರೆ. ಎಚ್ಚೆತ್ತುಕೊಂಡು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಬಂದು ಅಲ್ಲಿರುವಂಥ ಗ್ರಾಮದ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದಾರೆ, ಹೊನ್ನಗೋಡು ರತ್ನಾಕರ್ ಇದ್ದಾರೆ, ಅವ್ರ ಬಳಿ ಬಂದು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ನಂತರ ಇರುವಂಥ ವಿಷಯಗಳನ್ನ ಹೇಳ್ತಾರೆ, ಒಂದು ಭರವಸೆ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಇದನ್ನು ಗ್ರಾಮಠಾಣ ಭೂಮಿಯನ್ನು ನಾವು ಬೇರೆ ಯಾರಿಗೂ ಕೊಡೋಲ್ಲ, ಯಾರು ದಾಖಲೆಯನ್ನು ಸೃಷ್ಟಿ ಮಾಡೋಕ್ಕೆ ಅವಕಾಶ ಕೊಡೋಲ್ಲ. ಹಾಗಾಗಿ ಏನೇ ಆನಂದಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂಥ ಏನು 6 ಎಕರೆ ಭೂಮಿ ಇದೆ, ಅದನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಮತ್ತು ಗ್ರಾಮಠಾಣ ವ್ಯಾಪ್ತಿಗೆ ಇರಬೇಕು ಮತ್ತು ಅಲ್ಲಿರುವಂಥ ಸ್ಥಳೀಯವಾಗಿ ಅನುಕೂಲಕ್ಕಾಗಿ ಬಳಕೆ ಮಾಡ್ಕೊಳ್ಬೇಕು ಅಂತ ಮಾಹಿತಿಯನ್ನು ಕೂಡ ಜಿಲ್ಲಾ ಪಂಚಾಯತ್ CO ಈ ಸಂದರ್ಭದಲ್ಲಿ ಹೇಳ್ತಾರೆ. ಈಗ ಆ PDOವನ್ನು ಮತ್ತೆ ವಾಪಸ್ ಅದೇ ಸ್ಥಳಕ್ಕೆ ಆನಂದಪುರ ಗ್ರಾಮ ಪಂಚಾಯತಿಗೆ PDOಗೆ ಮತ್ತೆ ಈಗ ವರ್ಗಾವಣೆ ಮಾಡಿದ್ದಾರೆ. ಈ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಕೂಡ ಈಗಾಗಲೇ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹೋರಾಟ ಮುಂದುವರೆದಿದೆ. ಈಗಾಗಲೇ ಜಿಲ್ಲಾ ಪಂಚಾಯತಿ CO ಗಮನಕ್ಕೆ ಕೂಡ ಇದೆಲ್ಲ ಬಂದಿದೆ. ಈಗ ಜಿಲ್ಲಾ ಪಂಚಾಯತಿ CO ಹೇಮಂತ್ ಕುಮಾರ್ ಇದ್ದಾರೆ, ಅವರು ಯಾವ ರೀತಿಯ ಕ್ರಮ ವಹಿಸ್ತಾರೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಸವಗಣ್ವಿ, TV9 ಡಿಜಿಟಲ್, ಶಿವಮೊಗ್ಗ.